ಯುದ್ಧದ ಎಫೆಕ್ಟ್ ಏನಿದೆ ಆಟೋ ಚಾಲಕರು ಕೂಡ ಪರದಾಡುವಂತ ಪರಿಸ್ಥಿತಿ ಬಂದಿದೆ. ಚಿಕ್ಕಬಳ್ಳಾಪುರದಲ್ಲಿ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಟೋಟಲ್ ಗ್ಯಾಸ್ ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ಗಳ ಮುಂದೆ ಬಂದ್ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ಗಳೇ ಬಂದಾಗಿರುವಂತದ್ದು. ಗ್ಯಾಸ್ ಇಲ್ಲ, ಪರದಾಡ್ತಿದ್ದಾರೆ ಆಟೋ ಚಾಲಕರು, ಸಂಕಷ್ಟದಲ್ಲಿದ್ದಾರೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ಆಟೋ ಗ್ಯಾಸ್ಗೆ ಭಾರಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಆಟೋ ನಂಬಿಕೊಂಡು ಜೀವನ ನಡೆಸ್ತಾ ಇರ್ತಾರೆ ಬಡ ಕುಟುಂಬಗಳು. ಈ ಯುದ್ಧದ ಎಫೆಕ್ಟ್ ಏನಿದೆ, ಈಗ ಪ್ರತಿಯೊಬ್ಬರೂ ಕೂಡ ಆಟೋ ಚಾಲಕರಿಂದ ಹಿಡಿದು ಹೋಟೆಲ್ ಮಾಲೀಕರಿಂದ ಹಿಡಿದು ಸಣ್ಣ ಪುಟ್ಟ ಟೀ ಕಾಫಿ ಅಂಗಡಿ ನಂಬ್ಕೊಂಡಿರೋರಿಂದ ಹಿಡಿದು ಮನೆಯಲ್ಲಿ 3 ಹೊತ್ತು ಊಟ ಬೇಯಿಸ್ಕೊಂಡು ತಿನ್ನೋರು ಪರದಾಡುವಂತ ಪರಿಸ್ಥಿತಿಯನ್ನ ತಂದಿಟ್ಟಿದೆ. ಮೂರು ದಿನದಿಂದ ಸಪ್ಲೈ ಬರ್ತಾ ಇಲ್ಲ ಸರ್ ಪ್ಲಾಂಟಿಂದ. ನಮಗೆ ಡೈಲಿ 2 ಟನ್ ಬೇಕು. ಬಟ್ ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ಬರ್ತಾ ಇಲ್ಲ. ಪ್ಲಾಂಟಲ್ಲಿನೇ ಸ್ಟಾಕ್ ಇಲ್ಲ ಅಂತ ನಮಗೆ ಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾವಾಗ ಬರುತ್ತೆ ಅನ್ನೋದು ಮಾಹಿತಿನೂ ಕೊಡ್ತಾ ಇಲ್ಲ. ಸದ್ಯ ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ನಮ್ಮ ಹತ್ರ ಅವೈಲೇಬಲ್ ಇಲ್ಲ. ಸುತ್ತಮುತ್ತ ಎಲ್ಲ ಕಡೆಯವರು, ಎಲ್ಲ ನಮ್ಮ ತಾಲೂಕು ಸುತ್ತಮುತ್ತ ಎಲ್ಲ ಕಡೆಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಬಟ್ ಸ್ಟಾಕು ಕಡಿಮೆ ಇದೆ ಸರ್.